ನಮಸ್ಕಾರ. ಇಂದು ನಾವು 2 ಸ್ವೀಟಾಗಿರುವಂತಹ ಮಲ್ಲಿಕಾ ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ಮ್ಯಾಂಗೋ ಜಾಮೂನ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಮಾವಿನ ಹಣ್ಣನ್ನು ತೊಳೆದು ಸಿಪ್ಪೆ ತೆಗೆದು ಸಣ್ಣ ಹೋಳುಗಳಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಟ್ಟುಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿಗಳು: 2 ಬಟ್ಟಲು ಪೇಸ್ಟ್ ಮಾಡಿಟ್ಟುಕೊಂಡ ಮಾವಿನ ಹಣ್ಣು, 2 ಬಟ್ಟಲು ಚಿರೋಟಿ ರವೆ, 2 ಬಟ್ಟಲು ಹಾಲು, 2 ಬಟ್ಟಲು ಸಕ್ಕರೆ, 5-6 ಏಲಕ್ಕಿ ಇಷ್ಟನ್ನು ಉಪಯೋಗಿಸಿಕೊಂಡು ಮಾಡೋಣ. ಮೊದಲಿಗೆ 2 ಬಟ್ಟಲು ಚಿರೋಟಿ ರವೆಯನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಹುರಿದುಕೊಳ್ಳೋಣ. ರವೆಯನ್ನು ಹುರಿದುಕೊಂಡ ನಂತರ 1-2 ಚಮಚ ತುಪ್ಪವನ್ನು ಹಾಕಿ ಹುರಿದುಕೊಂಡು 2 ಬಟ್ಟಲು ಮ್ಯಾಂಗೋ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ಕಾಯಿಸಿಟ್ಟುಕೊಂಡಿದ್ದ ಹಾಲನ್ನು ಸ್ವಲ್ಪವಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿನಲ್ಲಿ ರವೆ ಮತ್ತು ಮಾವಿನ ಹಣ್ಣಿನ ಪೇಸ್ಟನ್ನು ಬೇಯಿಸಿಕೊಳ್ಳೋಣ. ನಂತರ ಅದು ತಳ ಬಿಟ್ಟು ಬಂದು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬಂದ ನಂತರ 1-2 ಚಮಚ ತುಪ್ಪವನ್ನು ಹಾಕಿ ಮುಚ್ಚಳ ಮುಚ್ಚಿ 10 ನಿಮಿಷ ಇಡೋಣ. ಅಷ್ಟರಲ್ಲಿ ಒಂದು ಪಾತ್ರೆಗೆ 5 ಬಟ್ಟಲು ನೀರನ್ನು ಹಾಕಿ 2 ಬಟ್ಟಲು ಸಕ್ಕರೆಯನ್ನು ಹಾಕಿ 5-6 ಏಲಕ್ಕಿಯನ್ನು ಬಿಡಿಸಿ ಹಾಕಿ ಶುಗರ್ ಸಿರಪ್ ರೆಡಿ ಮಾಡಿಕೊಳ್ಳೋಣ. ಶುಗರ್ ಸಿರಪ್ ರೆಡಿ ಆಗುವಷ್ಟರಲ್ಲಿ ತುಪ್ಪದ ಕೈ ಮಾಡಿಕೊಂಡು ಮಾವಿನ ಹಣ್ಣಿನ ಮಿಶ್ರಣವನ್ನು ಉಂಡೆಗಳಾಗಿ ಮಾಡಿ ನಮಗಿಷ್ಟ ಬಂದ ಆಕಾರದಲ್ಲಿ ರೆಡಿ ಇಟ್ಟುಕೊಳ್ಳೋಣ. ಅಷ್ಟರಲ್ಲಿ ಶುಗರ್ ಸಿರಪ್ ರೆಡಿ ಆಗುತ್ತದೆ. ನಂತರ ಒಂದು ಬಾಣಲೆಯನ್ನು ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದ ನಂತರ ಕಮ್ಮಿ ಉರಿಯಲ್ಲಿ ಜಾಮೂನ್ ಉಂಡೆಗಳನ್ನು ಎಣ್ಣೆಗೆ ಹಾಕಿ ಎಲ್ಲ ಕಡೆಗೂ ಮಗುಚಿ ಯೂನಿಫಾರ್ಮ್ ಆಗಿ ಒಂಬಣ್ಣ ಬರುವವರೆಗೂ ಚೆನ್ನಾಗಿ ಕರೆದು ಬಿಸಿ ಆರಿದ ಶುಗರ್ ಸಿರಪ್ಪಿಗೆ ಹಾಕೋಣ. ಇದೇ ರೀತಿ ಎಲ್ಲ ಬ್ಯಾಚ್ಗಳನ್ನು ಕರೆದು ಬಿಸಿ ಆರಿಸಿ ನಂತರ ಪಾಕಕ್ಕೆ ಹಾಕಿದರೆ ರುಚಿಕರವಾದ ಮ್ಯಾಂಗೋ ಜಾಮೂನ್ ಸವಿಯಲು ಸಿದ್ಧ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.